ಕರ್ನಾಟಕ ಚುನಾವಣೆ ಘೋಷಣೆ ಬೆನ್ನಲ್ಲೇ ಆಪರೇಷನ್ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ನಿಂದ ವಲಸೆ ಹೋಗಿದ್ದವರಿಗೆ ಮತ್ತೆ ಡಿಕೆಶಿ ಗಾಳ ಹಾಕಿದ್ದಾರಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಚುನಾವಣೆ ಘೋಷಣೆ ಬೆನ್ನಲ್ಲೇ ಆಪರೇಷನ್ ಸದ್ದು. ಕಾಂಗ್ರೆಸ್ ತೊರೆದಿದ್ದವರಿಗೆ ಡಿಕೆಶಿ ಗ್ಯಾಂಗ್ ಗಾಳ. ಚುನಾವಣೆ ಘೋಷಣೆಯಾಗಿದೆ, ಅಖಾಡ ಸಜ್ಜಾಗಿದೆ. ಹುರಿಯಾಳುಗಳು ರಣಕಣವನ್ನ ಸಜ್ಜುಗೊಳಿಸಿಕೊಳ್ಳುತ್ತಿದ್ದಾರೆ. ಈ ಮಧ್ಯೆ ಗೆಲ್ಲೋ ಕುದುರೆಗಳ ಆಪರೇಷನ್ಗೆ ಮೂರು ಪಕ್ಷಗಳ ಸರ್ಕಸ್ ಜೋರಾಗಿದೆ. ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲು ಮೂರು ಪಕ್ಷಗಳು ತಂತ್ರಗಾರಿಕೆಯನ್ನ ಭರ್ಜರಿಯಾಗಿ ನಡೆಸುತ್ತಿವೆ. ಇತ್ತ ರಾಜಕೀಯ ಭವಿಷ್ಯಕ್ಕಾಗಿ ಹಲವು ಜನನಾಯಕರು ಪಕ್ಷಾಂತರ ಪರ್ವವನ್ನ ಆರಂಭಿಸಿದ್ದಾರೆ. ಬಿಜೆಪಿ ಶಾಸಕರಿಗೆ ಡಿಕೆಶಿ ಪದೇ ಪದೇ ಕರೆ. ಸಿಎಂ ಬೊಮ್ಮಾಯಿ ಸ್ಫೋಟಕ ಆರೋಪ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ನಮ್ಮ ಬಿಜೆಪಿ MLAಗೆ ಫೋನ್ ಮಾಡಿ ಖಾಲಿ ಇಟ್ಟಿದ್ದೇವೆ, ನಿಮಗೋಸ್ಕರ ಬನ್ನಿ, ನೀವು ಬಂದರೆ ಕೊಡ್ತೀವಿ ಫೋನ್ ಮಾಡಿದ್ದಾರೆ. ಇದು ಅವರ ಪರಿಸ್ಥಿತಿ ತೋರಿಸ್ತದೆ. ಒಂದೆಡೆ ಚುನಾವಣೆ ಘೋಷಣೆ ಆಗ್ತಿದ್ರೆ ಮತ್ತೊಂದೆಡೆ ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ ಈ ಒಂದು ಮಾತು ರಾಜ್ಯ ರಾಜಕೀಯದಲ್ಲಿ ಬಾಂಬ್ ಸ್ಫೋಟವಾದಷ್ಟೇ ಸಂಚಲನ ಸೃಷ್ಟಿಸಿದೆ. ಶಿವಕುಮಾರ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವರು ನಮ್ಮ ಶಾಸಕರಿಗೆ ಫೋನ್ ಮಾಡಿ ಬನ್ನಿ ಬನ್ನಿ ಅಂತಿದ್ದಾರೆ. ಆದ್ರೆ ಅವರು ಯಾರು ಕೂಡ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಆರೋಪಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈ ಎರಡನೇ ಪಟ್ಟಿಯಲ್ಲಿ ಸುಮಾರು 100 ಸೀಟುಗಳಿಗೆ ಏನಿದೆ, ಎಲ್ಲ ನಮ್ಮ ಬಿಜೆಪಿ MLAಗೆ ಫೋನ್ ಮಾಡಿ ಖಾಲಿ ಇಟ್ಟಿದ್ದೇವೆ, ನಿಮಗೋಸ್ಕರ ಬನ್ನಿ, ನೀವು ಬಂದರೆ ಕೊಡ್ತೀವಿ ಅಂತ ಹಲವಾರು MLAಗಳಿಗೆ ಫೋನ್ ಮಾಡಿದ್ದಾರೆ. ಇದು ಅವರ ಪರಿಸ್ಥಿತಿ ತೋರಿಸ್ತದೆ. ಸರಾಸಗಟವಾಗಿ ನಮ್ದಿನ್ನ ನಿರ್ಣಯ ಆಗಿಲ್ಲ, ಇಲ್ಲಿ ನೀವು ಬಂದರೆ ನಿಮಗೆ ಕೊಡ್ತೀವಿ ಅನ್ನೋಂಥ ಮಾತಾಡಿದ್ರೆ ಅದು ಹತಾಶ ಮನೋಭಾವನೆ ತೋರಿಸ್ತದೆ. ಎಲ್ಲರೂ ಮತ್ತೆ ನನಗೆ ಹೇಳ್ತಾರೆ ಅಂದರೆ ಅವರು ಹೋಗೋದಿಲ್ಲ. ಆಪರೇಷನ್ ಹಸ್ತದ ಬಗ್ಗೆ ನಾಯಕರ ಜಟಾಪಟಿ. ಡಿಕೆಶಿ ವಿರುದ್ಧ ಕೆರಳಿದ ವಲಸಿಗ ಶಾಸಕ ಸಚಿವರು. ಇನ್ನು ಆಪರೇಷನ್ ಹಸ್ತದ ವಿಚಾರ ಕಳೆದ ಕೆಲ ದಿನಗಳಿಂದ ಸಖತ್ ಸೌಂಡ್ ಮಾಡುತ್ತಿತ್ತು. ಸಚಿವ ನಾರಾಯಣಗೌಡ ಬಿಜೆಪಿ ಬಿಡೋ ಬಗ್ಗೆ ಈಗಾಗಲೇ ಅಂತಿಮವಾಗಿದೆ ಎನ್ನಲಾಗ್ತಿತ್ತು. ಆದರೆ ನಾರಾಯಣಗೌಡಗೆ ಅಮಿತ್ ಶಾ ಬ್ರೇಕ್ ಹಾಕಿದ್ರು. ಅಲ್ಲದೆ ಭೈರತಿ ಬಸವರಾಜ್ ಕೂಡ ಪಕ್ಷ ಬಿಡ್ತಾರೆ ಎನ್ನಲಾಗ್ತಿತ್ತು. ಆದರೆ ಅದು ಸುಳ್ಳಾಯಿತು. ಈ ಮಧ್ಯೆ ಇವತ್ತು ಸಿಎಂ ಹೇಳಿದ ಒಂದು ಮಾತು ಆಪರೇಷನ್ ಹಸ್ತ ನಡೆಯುತ್ತಿರೋದು ಸತ್ಯ ಅನ್ನೋ ವಿಚಾರವನ್ನ ಮತ್ತಷ್ಟು ದೃಢಪಡಿಸಿದೆ. ಆದ್ರೆ ಡಿಕೆಶಿ ಮಾತ್ರ ಇಲ್ಲವೇ ಇಲ್ಲ, ಬಿಜೆಪಿಯವರೇ ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳೋದ್ರ ಮೂಲಕ ಟ್ವಿಸ್ಟ್ ಕೊಟ್ರು. ಆದ್ರೆ ಈ ಬಗ್ಗೆ ವಲಸಿಗ ಸಚಿವರುಗಳು ಈ ವಿಚಾರ ನಿರಾಕರಿಸಿದ್ದು, ಕಾಂಗ್ರೆಸ್ನಿಂದಲೇ ಪದೇ ಪದೇ ನಮಗೆ ಕರೆ ಬರ್ತಿದ್ದು ಪಕ್ಷಕ್ಕೆ ಬರುವಂತೆ ಒತ್ತಡ ಹೇರ್ತಿದ್ದಾರೆ ಅಂತ ತಿರುಗುಬಾಣ ಬಿಟ್ಟಿದ್ದಾರೆ. ಹುಡಿಕೊಂಡು ಬರ್ತಾ ಇದಾರ್ರಿ, ನಾನಲ್ಲ, ನಮ್ಗೆ ಅವ್ರಿಗೆ ಸೀಟ್ ಅಕಾಮಿಡೇಟ್ ಮಾಡಕ್ ಆಗಲ್ಲ. ನಮ್ಮ ಹತ್ರ ಹುಡಿಕೊಂಡು ನಾವು ಎಲ್ಲೆಲ್ಲಿದ್ದೀವಿ ಅವರೇ ಬರ್ತಾ ಇದಾರೆ. ಅಲ್ಲ ರೀ, ಅವರೇ ಹುಡಿಕೊಂಡ ಎಲ್ಲರ ಜೊತೆನೂ ಸಂಪರ್ಕ ಮಾಡ್ತಾನೆ ಇದ್ದಾರೆ. ಅವರು ಇವತ್ತಿಂದ ಏನು ಮಾಡ್ತಾ ಇಲ್ಲ, ಕಳೆದ 3 ತಿಂಗಳಿಂದ ಸತತ ಪ್ರಯತ್ನ. ಅವರಿಗೆ ನಾವೆಲ್ಲರೂ ಹೇಳಿದ್ದೇವೆ, ಬಿಜೆಪಿ ಪಾರ್ಟಿ ಬಿಟ್ಟು ಬರೋ ಪ್ರಶ್ನೆ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ. ಆದರೂ ಸಹ ನಾವು ಬಾಗಿಲು ತೆರೆದಿದ್ದೇವೆ, ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೇವೆ, ಬನ್ನಿ. ಪ್ರಯತ್ನಗಳು ನಡೀತಾನೆ ಇದೆ ನಿರಂತರವಾಗಿ. ಪಕ್ಷಾಂತರ ಆಪರೇಷನ್ ಅನ್ನೋದು ಕೇವಲ ಬಿಜೆಪಿ ಕಾಂಗ್ರೆಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಜೆಡಿಎಸ್ಗೂ ಇದು ಬಾಧಿಸುತ್ತಿದ್ದು ಇದು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಅದರಲ್ಲೂ ನಾಮಪತ್ರ ಸಲ್ಲಿಕೆ ವೇಳೆಗೆ ಯಾವ ಹಕ್ಕಿ ಯಾವ ಗೂಡು ಸೇರುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.